ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನಬಿಂದು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇಂಗ್ಲಿಷ್ ಗ್ರಾಮರ್ನಲ್ಲಿ ಬರುವಂತಹ ಆಕ್ಟಿವೈಸ್ ಮತ್ತು ಪ್ಯಾಸಿವೈಸ್ ಇವುಗಳ ಬಗ್ಗೆ, ಅಂದರೆ ಅವುಗಳ ಅರ್ಥ ಮತ್ತು ಆಕ್ಟಿವೈಸನ್ನು ಪ್ಯಾಸಿವೈಸ್ ಆಗಿ ಯಾವ ರೀತಿಯಾಗಿ ಕನ್ವರ್ಟ್ ಮಾಡಬೇಕು, ಜೊತೆಗೆ ಆಕ್ಟಿವೈಸ್ ಮತ್ತು ಪ್ಯಾಸಿವೈಸ್ಗಳ ನಡುವಿರುವಂಥ ಕಂಪ್ಯಾರಿಸನ್ ಏನಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಎಕ್ಸಾಮ್ ದೃಷ್ಟಿಯಿಂದ ಇದು ಬಹಳ ಉಪಯುಕ್ತವಾಗಿದ್ದು, ಇಲ್ಲಿ ಎಕ್ಸಾಮ್ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಆಕ್ಟಿವೈಸ್ ಕೊಟ್ಟು ಪ್ಯಾಸಿವೈಸ್ ಮಾಡಿ ಅಂತನಾದರೂ ಕೇಳ್ಬೋದು, ಇಲ್ಲ ಪ್ಯಾಸಿವೈಸ್ ಕೊಟ್ಟು ಆಕ್ಟಿವೈಸ್ ಮಾಡಿ ಅಂತನಾದರೂ ಕೇಳ್ಬೋದು. ಅನೇಕ ರೀತಿಯಾದಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಇದ್ರ ಮೇಲೆ ಅನೇಕ ರೀತಿಯ ಕ್ವಶನ್ಗಳು ಬಂದಿವೆ. ಆದ್ದರಿಂದ ಈ ಟಾಪಿಕ್ ತುಂಬ ಇಂಪಾರ್ಟೆಂಟು. ಮೊದಲನೇದಾಗಿ ಆಕ್ಟಿವೈಸ್. ವಾಟ್ ಈಸ್ ಆಕ್ಟಿವೈಸ್? ಇನ್ ಆಕ್ಟಿವೈಸ್ ದ ಸಬ್ಜೆಕ್ಟ್ ಫಾರ್ ದಿ ಆಕ್ಷನ್. ಅಂದರೆ ಆಕ್ಟಿವೈಸನಲ್ಲಿ ಸಬ್ಜೆಕ್ಟ್ ಮೇನ್ ಆಗಿರುತ್ತದೆ, ಸಬ್ಜೆಕ್ಟ್ ಕಾರ್ಯವನ್ನು ಅಥವಾ ಕ್ರಿಯೆಯನ್ನು ನಡೆಸುತ್ತದೆ. ಓಕೆನಾ? ಇಲ್ಲಿ ನಾವು ಸೂತ್ರ ನೋಡೋದಾದ್ರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಮೇನ್ ಆಗಿ ಮೊದಲು ಸಬ್ಜೆಕ್ಟ್ ಇರುತ್ತೆ. ಓಕೆನಾ? ಇಲ್ಲಿ ಎಕ್ಸಾಂಪಲ್ಸ್ ನೋಡೋದಾದ್ರೆ ಜಾನ್ ರೈಟ್ ಎ ಲೆಟರ್. ಜಾನ್ ಒಂದು ಪತ್ರವನ್ನು ಬರೆದನು. ಇಲ್ಲಿ ಪತ್ರ ಯಾರಿಂದ ಬರೆಯಲ್ಪಟ್ಟಿತ್ತು? ಹೌದಾ, ಜೋನ್ ಸಬ್ಜೆಕ್ಟ್ ಮೇನ್ ಆಗಿದೆ ಇಲ್ಲಿ. ನೆಕ್ಸ್ಟ್, ಸಿ ಸಿಂಗ್ಸ್ ಎ ಸಾಂಗ್. ಅವಳು ಹಾಡನ್ನು ಹಾಡುತ್ತಾಳೆ. ಅವಳು ಅನ್ನುವಂಥದ್ದು ಶಿ ಅನ್ನುವಂಥದ್ದು ಅಂದರೆ ಸಬ್ಜೆಕ್ಟ್ಗೆ ನಾವು ಮೇನ್ ಆಗಿ ಒತ್ತನ್ನು ಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ದೇ ಪ್ಲೇ ಫುಟ್ಬಾಲ್. ದ ಟೀಚರ್ ಟೀಚರ್ಸ್ ಇಂಗ್ಲಿಷ್. ಐ ಈಟ್ ಆ್ಯನ್ ಆ್ಯಪಲ್. ಓಕೆ, ಇಲ್ಲೆಲ್ಲ ಈ ಒಂದು ಸೆಂಟೆನ್ಸ್ಗಳಲ್ಲಿ ಸಬ್ಜೆಕ್ಟೇ ಮೇನ್ ಆಗಿದೆ. ಅಂದರೆ ಆಕ್ಟಿವೈಸ್ ಅಂದರೆ ಸಬ್ಜೆಕ್ಟ್ ಮೇನ್ ಆಗಿರುತ್ತೆ. ನೆಕ್ಸ್ಟ್, ಪ್ಯಾಸಿವೈಸ್. ವಾಟ್ ಈಸ್ ಪ್ಯಾಸಿವೈಸ್? ಇನ್ ಪ್ಯಾಸಿವೈಸ್ ದ ಸಬ್ಜೆಕ್ಟ್ ರಿಸೀವ್ಸ್ ದಿ ಆ್ಯಕ್ಷನ್. ಅಂದರೆ ಸಬ್ಜೆಕ್ಟ್ ಏನನ್ನು ಮಾಡುತ್ತೆ? ಆ ಒಂದು ಕ್ರಿಯೆಯನ್ನು ಸ್ವೀಕರಿಸುತ್ತೆ. ಪ್ಯಾಸಿವೈಸ್ನಲ್ಲಿ ಯಾವಾಗಲೂ ಕರ್ಮಪದ ಅಥವಾ ಆಬ್ಜೆಕ್ಟ್ ಮೇನ್ ಆಗಿರುತ್ತೆ. ಓಕೆನಾ? ಇಲ್ಲಿ ನಾವು ಸೂತ್ರ ನೋಡೋದಾದರೆ ಆಬ್ಜೆಕ್ಟ್ ಪ್ಲಸ್ ಬಿ ವರ್ಬ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಆರ್ V3 ಫಾರ್ಮ್ ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್ ಆಗಿರುತ್ತೆ. ಅಂದರೆ ಇಲ್ಲಿ ಮೇನ್ ಆಗಿ ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ನಾವು ಆಬ್ಜೆಕ್ಟನ್ನು ಅಂದರೆ ಕರ್ಮಪದವನ್ನು ಹೆಚ್ಚಾಗಿ ಕನ್ಸಿಡರ್ ಮಾಡ್ತೀವಿ. ಜೊತೆಗೆ ವರ್ಬ್ ಯಾವಾಗಲೂ V3 ಫಾರ್ಮಲ್ಲಿರುತ್ತೆ. ಜೊತೆಗೆ ಬೈ ಕಂಪಲ್ಸರಿಯಾಗಿ ಬರುತ್ತೆ. ಓಕೆನಾ? ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ ಎ ಲೆಟರ್ ಈಸ್ ರಿಟರ್ನ್ ಬೈ ಜಾನ್. ಓಕೆನಾ? ಎ ಲೆಟರ್ ಅನ್ನುವಂಥದ್ದು ಇಲ್ಲಿ ಏನೋ ಆಬ್ಜೆಕ್ಟೇ ಮೇನ್ ಆಗಿದೆ. ಬೈ ಜಾನ್ ಅನ್ನುವಂಥದ್ದು ಸಬ್ಜೆಕ್ಟ್ ಏನಾಗಿದೆ ನಾವು ಹೆಚ್ಚಾಗಿ ಕನ್ಸಿಡರ್ ಮಾಡಿಲ್ಲ. ಎ ಲೆಟರ್ ಈಸ್ ರಿಟರ್ನ್ ಬೈ ದಿ ಜಾನ್ ಅಂತ ಕರಿತೀವಿ. ಅಂದರೆ ಆಬ್ಜೆಕ್ಟನ್ನು ಮೇನ್ ಆಗಿ ಕನ್ಸಿಡರ್ ಮಾಡಿದ್ದೀವಿ. ಇದನ್ನೇ ನಾವು ಪ್ಯಾಸಿವೈಸ್ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಅದೇ ರೀತಿಯಾಗಿ ಎ ಸಾಂಗ್ ಈಸ್ ಸಂಗ್ ಬೈ ಹರ್. ಫುಟ್ಬಾಲ್ ಈಸ್ ಪ್ಲೇಡ್ ಬೈ ದೆಮ್. ಇಂಗ್ಲಿಷ್ ಈಸ್ ಟಾಟ್ ಬೈ ದ ಟೀಚರ್. ಆ್ಯನ್ ಆ್ಯಪಲ್ ಈಸ್ ಈಟನ್ ಬೈ ಮೀ. ಇಲ್ಲೆಲ್ಲ ಏನಾಗಿದೆ ಅಂದರೆ ಆಬ್ಜೆಕ್ಟ್ ಮೇನ್ ಆಗಿದೆ. ಓಕೆನಾ? ಈ ರೀತಿಯಾದಂಥ ಒಂದು ಸೆಂಟೆನ್ಸ್ಗಳನ್ನು ನಾವು ಪ್ಯಾಸಿವೈಸ್ ಅಂತಂದು ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು, ಆಕ್ಟಿವೈಸ್ ಮತ್ತು ಪ್ಯಾಸಿವೈಸ್ ಮಾಡುವಂಥ ಸಂದರ್ಭದಲ್ಲಿ ನಾವು ಮೇನ್ ಆಗಿ ಈ ಒಂದು ಫಾರ್ಮುಲಾವನ್ನು ನಾವು ನೆನಪಲ್ಲಿಡಬೇಕಾಗುತ್ತೆ. ಆಕ್ಟಿವೈಸಲ್ಲಿ ಏನಾಗುತ್ತೆ? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಬರುತ್ತೆ. ಸಬ್ಜೆಕ್ಟ್ ಮೇನ್ ಆಗಿರುತ್ತೆ. ಓಕೆನಾ? ಇನ್ನು ಪ್ಯಾಸಿವೈಸನಲ್ಲಿ ಆಬ್ಜೆಕ್ಟ್ ಪ್ಲಸ್ ಬಿ ವರ್ಬ್ ಪ್ಲಸ್ V3 ಫಾರ್ಮ್ ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್ ಬರುತ್ತೆ. ಅಂದರೆ ವರ್ಬ್ ಯಾವಾಗಲೂ V3 ಫಾರ್ಮಲ್ಲಿರುತ್ತೆ. ಆಬ್ಜೆಕ್ಟ್ ಇಲ್ಲಿ ಮೇನ್ ಆಗಿರುತ್ತೆ. ಮೊದಲು ಬರೋದೇ ಆಬ್ಜೆಕ್ಟು. ನೆಕ್ಸ್ಟ್ ಕಂಪಲ್ಸರಿಯಾಗಿ ಬೈಯನ್ನು ಬಳಕೆ ಮಾಡಬೇಕು. ಸಬ್ಜೆಕ್ಟ್ ಯಾವಾಗಲೂ ಎಂಡಲ್ಲಿರುತ್ತೆ. ಆಕ್ಟಿವೈಸನ್ನು ಪ್ಯಾಸಿವೈಸ್ ಆಗಿ ಕನ್ವರ್ಟ್ ಮಾಡುವಂಥ ಸಂದರ್ಭದಲ್ಲಿ ನಾವು ಮೇನ್ ಆಗಿ ಕೆಲವೊಂದು ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗಿರ್ತದೆ. ಅಂಥ ಕೆಲವು ರೂಲ್ಸ್ಗಳನ್ನು ತಂದಿದ್ರೆ, ಫಸ್ಟ್ ಆಫ್ ಆಲ್ ಟೋಟಲ್ 12 ಟೆನ್ಸ್ ಇದಾವೆ. ಹೌದಾ? ಅದರಲ್ಲಿ 4 ಟೆನ್ಸ್ ನಾಟ್ ಪ್ಯಾಸಿವೈಸ್ ಫಾರ್ಮ್. 4 ಟೆನ್ಸ್ಗಳು ಪ್ಯಾಸಿವೈಸ್ ಫಾರ್ಮನ್ನು ಹೊಂದಿರಲ್ಲ. ಆ 4 ಟೆನ್ಸ್ಗಳಲ್ಲಿ ನಾವು ಪ್ಯಾಸಿವೈಸ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆನಾ? ನೆಕ್ಸ್ಟ್, ಟೆನ್ಸ್ ನಾಟ್ ಟು ಚೇಂಜ್. ನಾವು ಆಕ್ಟಿವೈಸಿಂದ ಪ್ಯಾಸಿವೈಸ್ಗೆ ಕನ್ವರ್ಟ್ ಮಾಡುವಂಥ ಸಂದರ್ಭದಲ್ಲಿ ಟೆನ್ಸಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ಮಾಡಬಾರ್ದು. ಜೊತೆಗೆ ಇನ್ ಪ್ಯಾಸಿವೈಸ್ ವರ್ಬ್ V3 ಫಾರ್ಮ್. ನಾವು ಆಕ್ಟಿವೈಸನ್ನು ಪ್ಯಾಸಿವೈಸ್ ಮಾಡುವಂಥ ಸಂದರ್ಭದಲ್ಲಿ ವರ್ಬ್ ಯಾವಾಗಲೂ V3 ಫಾರ್ಮಲ್ಲೇ ಇರಬೇಕು. ಓಕೆನಾ? ನೆಕ್ಸ್ಟ್, ಇನ್ ಪ್ಯಾಸಿವೈಸ್ ಯೂಸ್ ಬೈಯನ್ನು ನಾವು ಪ್ಯಾಸಿವೈಸ್ ಮಾಡುವಂಥ ಸಂದರ್ಭದಲ್ಲಿ ಕಂಪಲ್ಸರಿಯಾಗಿ ಬಳಕೆ ಮಾಡಬೇಕು. ನೆಕ್ಸ್ಟು, ಪ್ರೊನೌನ್ಸು ಅಂದರೆ ಸರ್ವನಾಮಗಳು ಅಗತ್ಯಕ್ಕೆ ತಕ್ಕಂತೆ ನಾವು ಬದಲಾವಣೆ ಮಾಡಬೇಕಾಗುತ್ತದೆ. ಎಕ್ಸಾಂಪಲ್ ನೋಡೋಣ. ಇವು ಮೇನ್ ಇಂಪಾರ್ಟೆಂಟ್. ಓಕೆನಾ? ಹೈ ಇದ್ದರೆ ಏನು ಬಳಕೆ ಮಾಡಬೇಕು? ನಾವು ಮೀಯನ್ನು ಬಳಕೆ ಮಾಡಬೇಕು. ವಿ ಇದ್ದರೆ ಅನ್ನು ಬಳಕೆ ಮಾಡಬೇಕು. ಯು ಇದ್ದರೆ ಇವನ್ನೇ ಬಳಕೆ ಮಾಡ್ಬೋದು. ಹಿ ಇದ್ದರೆ ಹಿಮ್ ಬಳಕೆ ಮಾಡಬೇಕು. ನೆಕ್ಸ್ಟ್, ಶಿ ಇದ್ದರೆ ಹರ್ರನ್ನು ಬಳಕೆ ಮಾಡಬೇಕು. ದೇ ಇದ್ದರೆ ದೆಮ್ಮನ್ನು ಬಳಕೆ ಮಾಡಬೇಕು. ಜೊತೆಗೆ ಇಟ್ಟಿದ್ರೆ ಇಟ್ಟನ್ನೇ ಬಳಕೆ ಮಾಡಬೇಕು. ಈ ಪ್ರೊನೌನ್ಸ್ ಅಂದರೆ ನಾವು ಇವುಗಳನ್ನು ಮೇನ್ ಆಗಿ ಅರ್ಥ ಮಾಡ್ಕೊಂಡ್ರೆ, ನೆನಪಲ್ಲಿ ಇಟ್ಕೊಂಡ್ರೆ ನಾವು ಆಕ್ಟಿವೈಸನ್ನು ಪ್ಯಾಸಿವೈಸ್ ಆಗಿ, ಪ್ಯಾಸಿವೈಸನ್ನು ಆಕ್ಟಿವೈಸ್ ಆಗಿ ಕನ್ವರ್ಟ್ ಮಾಡೋದು ತುಂಬ ಈಸಿ ಆಗುತ್ತೆ. ಇಲ್ಲಿ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇದ್ದೀನಿ. ದ ಬಾಯ್ ಕಿಕ್ಡ್ ದಿ ಬಾಲ್ ಅನ್ನುವಂಥದ್ದು ಆಕ್ಟಿವೈಸಲ್ಲಿದೆ. ಈ ವರ್ಡನ್ನು ನಾವು ಯಾವ ರೀತಿಯಾಗಿ ಪ್ಯಾಸಿವೈಸ್ ಕನ್ವರ್ಟ್ ಮಾಡಬೇಕಂದ್ರೆ ನಾವು ಮೊದಲು ರೂಲ್ಸನ್ನು ನೆನಪು ಮಾಡ್ಕೋಬೇಕು. ಇಲ್ಲಿ ಏನಾಗುತ್ತೆ? ಸಬ್ಜೆಕ್ಟ್ ಹೋಗಿ ಆಬ್ಜೆಕ್ಟ್ ಆಗುತ್ತೆ, ಆಬ್ಜೆಕ್ಟ್ ಹೋಗಿ ಸಬ್ಜೆಕ್ಟ್ ಆಗುತ್ತೆ. ಜೊತೆಗೆ ವರ್ಬ್ V3 ಫಾರ್ಮಲ್ಲಿ ಬರುತ್ತೆ. ಜೊತೆಗೆ ಬೈಯನ್ನು ಬಳಕೆ ಮಾಡಬೇಕು ನಾವು ಪ್ಯಾಸಿವೈಸಲ್ಲಿ. ಹೌದಾ? ಇಲ್ಲಿ ಎಕ್ಸಾಂಪಲ್ ನೋಡೋದಾದರೆ ದ ಬಾಲ್ ವಾಸ್ ಕಿಕ್ಡ್ ಬೈ ದಿ ಬಾಯ್ ಅಂತ ಇದೆ. ದ ಬಾಲ್ ಅನ್ನುವಂಥದ್ದು ಆಬ್ಜೆಕ್ಟ್ ಏನಾಗಿದೆ? ಇಲ್ಲಿ ಮೇನ್ ಆಗಿ ಬಂದಿದೆ. ಅಂದರೆ ಕರ್ಮಪದ ಮೇನ್ ಆಗಿ ಬಂದಿದೆ ಇಲ್ಲಿ ಪ್ಯಾಸಿವೈಸಲ್ಲಿ. ಜೊತೆಗೆ ಕಿಕ್ಡ್ ಅನ್ನುವಂಥದ್ದು ಈ V3 ಫಾರ್ಮಲ್ಲಿ ಬಂದಿದೆ. ಹೌದಾ? ಜೊತೆಗೆ ಬೈಯನ್ನು ಬಳಕೆ ಮಾಡಿದ್ದೀವಿ. ದ ಬಾಯ್ ಅಂದರೆ ಸಬ್ಜೆಕ್ಟ್ ಏನಾಗಿದೆ? ಕೊನೆಯಲ್ಲಿ ಬಂದಿದೆ. ದ ಬಾಲ್ ವಾಸ್ ಕಿಕ್ಡ್ ಬೈ ದಿ ಬಾಯ್ ಅನ್ನುವಂಥದ್ದು ಇಲ್ಲಿ ಆನ್ಸರ್ ಪ್ಯಾಸಿವೈಸಲ್ಲಿ ಬರುತ್ತೆ. ನೆಕ್ಸ್ಟು,
ನೆಕ್ಸ್ಟ್ ಟೆನ್ಸಲ್ಲಿ ಯಾವ ರೀತಿಯಾಗಿ ನಾವು ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸನ್ನು ಕನ್ವರ್ಟ್ ಮಾಡ್ಬೇಕಂತಂದೇಳಿ ನೋಡೋದಾದರೆ, ಎಕ್ಸಾಂಪಲ್ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನೇ ನೋಡೋದಾದರೆ, ಈ ರೈಟ್ಸ್ ಎ ಲೆಟರ್ ಅಂತ ಇದೆ. ಈ ರೈಟ್ಸ್ ಎ ಲೆಟರ್ ಅನ್ನುವಂಥದ್ದು ಪ್ಯಾಸಿವ್ ವಾಯ್ಸಲ್ಲಿ ಏನಾಗುತ್ತೆ, ಸಬ್ಜೆಕ್ಟ್ ಹೋಗಿ ಆಬ್ಜೆಕ್ಟ್ ಆಗುತ್ತೆ, ಜೊತೆಗೆ ಬೈ ಬರುತ್ತೆ, V3 ಫಾರ್ಮಲ್ಲಿ ವರ್ಬಲ್ಲಿ ಯಾವಾಗಲೂ ವರ್ಬ್ ಇರುತ್ತೆ. ಓಕೆನಾ, ನೋಡ್ರಿ ಇಲ್ಲಿ ಪ್ಯಾಸಿವ್ ವಾಯ್ಸಲ್ಲಿ ಎ ಲೆಟರ್ ಈಸ್ ರಿಟನ್ ಬೈ ಹಿಮ್ ಅಂತಾಗಿದೆ. ಹೌದಾ, ಅದೇ ರೀತಿಯಾಗಿ ಪ್ರೆಸೆಂಟ್ ಟೆನ್ಸ್ ಕಂಟಿನ್ಯೂಸ್ ಟೆನ್ಸಲ್ಲಿ ಈಸ್ ರೈಟಿಂಗ್ ಎ ಲೆಟರ್ ಅಂತ ಐತಿ. ಅದು ಏನಾಗುತ್ತೆ, ಎ ಲೆಟರ್ ಈಸ್ ಬೀಯಿಂಗ್ ರಿಟನ್ ಬೈ ಹಿಮ್ ಅಂತ ಆಗುತ್ತೆ. ಇನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಏನಾಗುತ್ತೆ ಅಂದರೆ, ಆ್ಯಕ್ಟಿವ್ ವಾಯ್ಸಲ್ಲಿ ಈ ಹ್ಯಾಸ್ ರಿಟನ್ ಎ ಲೆಟರ್ ಅಂತ ಇದೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ. ಅದು ಪ್ಯಾಸಿವ್ ವಾಯ್ಸಲ್ಲಿ ಎ ಲೆಟರ್ ಹ್ಯಾಸ್ ಬೀನ್ ರಿಟನ್ ಬೈ ಹಿಮ್ ಅಂತ ಆಗುತ್ತೆ. ಓಕೆನಾ, ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಏನಾಗುತ್ತೆ, ಈ ರೋಟ್ ಎ ಲೆಟರ್ ಅಂತ ಇದೆ. ಅದು ಪ್ಯಾಸಿವ್ ವಾಯ್ಸಲ್ಲಿ ಎ ಲೆಟರ್ ವಾಸ್ ರಿಟನ್ ಬೈ ಹಿಮ್ ಅಂತ ಆಗುತ್ತೆ. ಹೌದಾ, ಸಿಂಪಲ್ ಪಾಸ್ಟಲ್ಲಿ ನಾವು ವಾಸನ್ನು ಬಳಕೆ ಮಾಡ್ತೀವಿ. ಆಯಿತಾ. ನೆಕ್ಸ್ಟ್ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಈ ವಾಸ್ ರೈಟಿಂಗ್ ಎ ಲೆಟರ್ ಅಂತ ಇದೆ. ಪ್ಯಾಸಿವ್ ವಾಯ್ಸಲ್ಲಿ ಎ ಲೆಟರ್ ವಾಸ್ ಬೀಯಿಂಗ್ ರಿಟನ್ ಬೈ ಹಿಮ್ ಅಂತ ಆಗುತ್ತೆ. ನೆಕ್ಸ್ಟ್ ಫ್ಯೂಚರ್ ಟೆನ್ಸಲ್ಲಿ, ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಈ ವಿಲ್ ರೈಟ್ ಎ ಲೆಟರ್ ಆಗುತ್ತೆ. ಅದನ್ನು ನಾವು ಪ್ಯಾಸಿವ್ ವಾಯ್ಸಲ್ಲಿ ಕನ್ವರ್ಟ್ ಮಾಡಿದಾಗ ಸಬ್ಜೆಕ್ಟ್ ಆಬ್ಜೆಕ್ಟ್, ಓಕೆ, ಎ ಲೆಟರ್ ವಿಲ್ ಬಿ ರಿಟನ್ ಬೈ ಹಿಮ್ ಆಗುತ್ತೆ. ಇನ್ನು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ಹಿ ವಿಲ್ ಹ್ಯಾವ್ ರಿಟನ್ ಎ ಲೆಟರ್ ಆಗುತ್ತೆ. ಇನ್ನು ಪ್ಯಾಸಿವ್ ವಾಯ್ಸಲ್ಲಿ ಎ ಲೆಟರ್ ವಿಲ್ ಹ್ಯಾವ್ ಬೀನ್ ರಿಟನ್ ಬೈ ಹಿಮ್ ಆಗುತ್ತೆ. ಓಕೆ, ಈ ರೀತಿಯಾಗಿ ನಾವು ಟೆನ್ಸಲ್ಲಿ ನೋಡ್ಬೋದಾಗಿದೆ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ಟೋಟಲ್ 12 ಟೆನ್ಸ್ ಇದ್ದಾವೆ. ಅದರಲ್ಲಿ 4 ಪ್ಯಾಸಿವ್ ಫಾರ್ಮನ್ನು ಹೊಂದಿರೋದಿಲ್ಲ. ಅವುಗಳನ್ನು ನಾವು ಪ್ಯಾಸಿವ್ ವಾಯ್ಸ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಆಗಲ್ಲ. ಓಕೆನಾ. ನೆಕ್ಸ್ಟು ಕಂಪ್ಯಾರಿಸನ್ ಬಿಟ್ವೀನ್ ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸಲ್ಲಿ, ಆ್ಯಕ್ಟಿವ್ ವಾಯ್ಸಲ್ಲಿ ಮೇನಾಗಿ ನಾವು ಸಬ್ಜೆಕ್ಟ್ ಪರ್ಫಾರ್ಮ್ ಟು ಆ್ಯಕ್ಷನ್ ಏನಾಗುತ್ತೆ, ಸಬ್ಜೆಕ್ಟ್ ಮೇನಾಗಿ ಇಲ್ಲಿ ಕೆಲಸವನ್ನು ಮಾಡುತ್ತೆ. ಇನ್ನು ಪ್ಯಾಸಿವ್ ವಾಯ್ಸಲ್ಲಿ ನಾವು ಕರ್ಮಪದಕ್ಕೆ ನಾವು ಹೆಚ್ಚನ್ನು ಒತ್ತನ್ನು ಕೊಡ್ತೀವಿ. ಓಕೆ, ಆ್ಯಕ್ಟಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಇನ್ನು ಪ್ಯಾಸಿವ್ ವಾಯ್ಸಲ್ಲಿ ಆಬ್ಜೆಕ್ಟ್ ಪ್ಲಸ್ ಬಿ ವರ್ಬ್ ಪ್ಲಸ್ V3 ಫಾರ್ಮ್ ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್ ಇರುತ್ತೆ. ಓಕೆನಾ, ಈ ರೀತಿಯಾಗಿ. ಇನ್ನು ಇಲ್ಲಿ ಎಕ್ಸಾಂಪಲ್ಗಳನ್ನು ಕೆಲವೊಂದು ಕೊಟ್ಟಿದ್ದೀನಿ, ಅವುಗಳನ್ನು ನೀವು ನೋಡ್ಬೋದಾಗಿದೆ. ಇಲ್ಲಿ ಪ್ರಮುಖವಾಗಿ ನಾವು ಆ್ಯಕ್ಟಿವ್ ನಲ್ಲಿ ನಾವು ಏನೋ ಆ ಒಂದು ಸೆಂಟೆನ್ಸನ್ನು ನಾವು ಕ್ಲಿಯರ್ ಆಗಿರೋದ್ರ ಜೊತೆಗೆ ಅದೇನೋ ಡೈರೆಕ್ಟ್ ಆಗಿರೋದನ್ನು ನೋಡ್ತೀವಿ. ಆದರೆ ಪ್ಯಾಸಿವ್ ವಾಯ್ಸ್ನಲ್ಲಿರುವಂಥ ಒಂದು ಸೆಂಟೆನ್ಸ್ಗಳೇನಾಗಿರ್ತವೆ, ಇಂಡೈರೆಕ್ಟ್ ಆಗಿರ್ತವೆ. ಓಕೆನಾ. ಇನ್ನು ಆ್ಯಕ್ಟಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ಗೆ ಹೆಚ್ಚನ್ನು ಒತ್ತನ್ನು ಕೊಡ್ತೀವಿ, ಅಂದರೆ ಕರ್ತೃಪದಕ್ಕೆ ಹೆಚ್ಚನ್ನು ಒತ್ತು ಕೊಡ್ತೀವಿ. ಪ್ಯಾಸಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಅಂದರೆ ಕರ್ಮಪದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತೀವಿ. ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನಾನು ಹಾಕಿದ್ದೀನಿ, ನೀವು ನೋಡ್ಬೋದು. ಇನ್ನು ಆ್ಯಕ್ಟಿವ್ ವಾಯ್ಸ್ನಲ್ಲಿ ಕ್ರಿಯೆಯನ್ನು ಯಾರು ಮಾಡ್ತಾರೋ ಅನ್ನುವಂಥದ್ದು ಗೊತ್ತಿದ್ದಾಗ ಬಳಕೆ ಮಾಡಲಾಗ್ತದೆ. ಪ್ಯಾಸಿವ್ ವಾಯ್ಸ್ನಲ್ಲಿ ಕ್ರಿಯೆಯನ್ನು ಯಾರು ಮಾಡುತ್ತಾರೋ ಅಥವಾ ಕ್ರಿಯೆ ಯಾರಿಂದ ನಡೆಯುತ್ತದೆ ಎಂಬುದು ಗೊತ್ತಿಲ್ಲದಿರುವಂಥ ಒಂದು ಸಂದರ್ಭದಲ್ಲಿ ಬಳಸಲಾಗುತ್ತದೆ. ಇನ್ನು ನಾವು ಮೇನಾಗಿ ಆ್ಯಕ್ಟಿವ್ ವಾಯ್ಸ್ ಅಂದರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಇರುತ್ತೆ ಸೂತ್ರ. ಓಕೆನಾ. ಇನ್ನು ಪ್ಯಾಸಿವ್ ವಾಯ್ಸಲ್ಲಿ ಆಬ್ಜೆಕ್ಟ್ ಪ್ಲಸ್ ಬಿ ವರ್ಬ್ ಪ್ಲಸ್ V3 ಫಾರ್ಮ್ ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್ ಇರುತ್ತೆ. ಈ ಎರಡೂ ಸೂತ್ರಗಳನ್ನು ನೀವು ಪರ್ಫೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡ್ಬೋದು. ನೆಕ್ಸ್ಟ್ ಈ ಒಂದು ಟಾಪಿಕ್ಕಿಗೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಮಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ, ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿ ಬೇಕಾದರೆ, ಜೊತೆಗೆ ಸರ್ಕಾರಿ ಸೌಲಭ್ಯಗಳ ಒಂದು ಮಾಹಿತಿ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.